ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಮ್ಮ ಗೌಡ್ರ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಕುಮಾರ್ ಕಾಗ್ನೂರು. ಸ್ನೇಹಿತರೆ, ನಾವು ಇದನ್ನು ಮಾಡ್ತಾಯಿದ್ದೀವಿ ಚಿಕನ್ ಪಾಲಕ್ ಮಸಾಲ. ನಮಗೆ ಊಟಕ್ಕೆ ಲೆಗ್ ಪೀಸ್ ಇರಲೇಬೇಕು, ಹಾಗಾಗಿ ಲೆಗ್ ಪೀಸನ್ನು ಕಟ್ ಮಾಡಿಸ್ತಾ ಇದ್ದೀನಿ. 1 kg ಚಿಕನನ್ನು ಕೂಡ ನಾನು ತೆಗೆದುಕೊಂಡೆ. ಸ್ನೇಹಿತರೆ, 1 kg ಚಿಕನ್ನಿಗೆ 1 ಕಟ್ಟು ಪಾಲಕ್ ಸೊಪ್ಪನ್ನು ತೆಗೆದುಕೋಬೇಕು. ಅದನ್ನು ಕಟ್ ಮಾಡಿ ಅದನ್ನೇ ಸಣ್ಣಗೆ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಳ್ಬೇಕು. ಸ್ಟವನ್ನು ಆನ್ ಮಾಡಿ ಹಂಚನ್ನು ಇಟ್ಟು ಅದಕ್ಕೆ 1 ಈರುಳ್ಳಿ, 1 ಟೊಮೊಟೊ ಹಾಗೆ ಬೆಳ್ಳುಳ್ಳಿನ ಸಣ್ಣ ಉರಿಯಲ್ಲಿ ಅದನ್ನು ಹುರ್ಕೋಬೇಕು. ಅದನ್ನು ಹುರ್ಕೊಳ್ಳಿಕ್ಕೆ ನಾನು ಹಾಕ್ತಾಯಿದ್ದೀನಿ 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪದಿಂದ ಸಣ್ಣ ಉರಿಯಲ್ಲಿ ಅದನ್ನು ಹುರ್ಕೊಳ್ಬೇಕು. ಸ್ಟವ್ ಮೇಲೆ ಕಡಾಯಿನ ಇಟ್ಟು 1 ಟೇಬಲ್ ಸ್ಪೂನ್ನಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀಟಾಗಿ ತೊಳೆದಿರ್ತಕ್ಕಂಥ ಚಿಕನನ್ನು ಹಾಕಿ ಬೇಯಿಸಬೇಕು. ಬೇಯಿಸುವಾಗಲೇ 1 ಸ್ಪೂನ್ ಅರಿಶಿನ ಹಾಕಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಅದನ್ನು ಡೀಪ್ ಫ್ರೈ ಮಾಡ್ತಾ ಹೋಗಬೇಕು. ಚೆನ್ನಾಗಿ ತೊಳೆದಿರ್ತಕ್ಕಂಥ ಪಾಲಕ ಸೊಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಬೇಕು. ಆ ಪಾಲಕ ಸೊಪ್ಪಿನ ನೀರು ಬಿಡೋ ತನಕ ಅದನ್ನು ಬೇಯಿಸ್ತಾನೆ ಹೋಗಬೇಕು. ಪಾಲಕ್ ಸೊಪ್ಪು ನೀರನ್ನು ಬಿಟ್ಕೊಂಡು ಚಿಕನ್ನು ನೀಟಾಗಿ ಬೆಂದ ನಂತರ ಅದಕ್ಕೆ 2 ಸ್ಪೂನಷ್ಟು ಖಾರವನ್ನು ಹಾಕಬೇಕು. ಆ ಖಾರನ ಅವರವರ ರುಚಿಗೆ ತಕ್ಕಷ್ಟು, ಅವರವರ ಊಟದ ಸ್ವಾದಕ್ಕೆ ತಕ್ಕಷ್ಟು ಹಾಕ್ಕೊಳ್ಬೋದು. ನಾನು 2 ಸ್ಪೂನನ್ನು ಖಾರ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳಿನ ಪುಡಿ ಹಾಕಬೇಕು. ಅದೇ ಥರನಾಗಿ ಚಕ್ಕೆ ಪುಡಿಯನ್ನು ಕೂಡ ಹಾಕಿ ಕಲಿಸ್ಬೇಕು. ಅದ ನಂತರ ನಾವೇನು ಹುರ್ಕೊಂಡಿರ್ತಕ್ಕಂಥ ಮಸಾಲನ ಏನು ಮಿಕ್ಸಿ ಹಾಕಿದ್ವಿ ಅದನ್ನು ಕೂಡ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದನ್ನ ಕಲಿಸಿ ಕುದಿಲಿಕ್ಕೆ ಬಿಡಬೇಕು. ಡ್ರೈ ಆಗುತ್ತೆ, ತಾಳ ಇಡೋದನ್ನು ನೋಡ್ಕೊತಿರ್ಬೇಕು. ಅದೇ ಥರನಾಗಿ ಕೊಬ್ಬರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಮಿಕ್ಸಿ ಹಾಕ್ಕೊಂಡು ಅದವರ ಅನುಕೂಲ ತಕ್ಕ ಹಾಕ್ಬೋದು. ಕೆಲವರು ಹಾಕದಿದ್ರು ಕೂಡ ನಡೆಯುತ್ತೆ. ಬಟ್ ಸ್ವಲ್ಪ ನಮಗೆ ನೀರು ಬೇಕು ಜಾಸ್ತಿ ಅನ್ನೋರು, ಸಾಂಬಾರು ಬೇಕನ್ನೋರು ಮಸಾಲೆ ಹಾಕ್ಕೋಬೋದು. ನಾವು ಇದನ್ನು ರೊಟ್ಟಿ ಅಥವಾ ಚಪಾತಿ, ದೋಸೆ, ಅನ್ನ ಯಾವುದ್ರ ಜೊತೆನಾದರೂ ಊಟ ಮಾಡ್ಬೋದು. ನಾನು ಕೂಡ 1 ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿಯಲ್ಲಿ ಊಟ ಮಾಡೋದು. ನಾವು ಇಷ್ಟೊತ್ತು ಕಷ್ಟಪಟ್ಟು ಮಾಡಿದ ಅಡುಗೆಯನ್ನು ಸವಿಲಿಕ್ಕೋಸ್ಕರ ನಮ್ಮ ಪ್ರಜ್ವಲ್ ಗೌಡ್ರು, ನಮ್ಮ ಮಗ, ಅವರು ಈಗ ಇಲ್ಲೇ ಇದ್ದಾರೆ. ಅವರಿಗೆ ಕೊಡ್ತಾಯಿದ್ದೀನಿ ನಾನು. ಅವರೇ ರುಚಿ ನೋಡಲಿ ಹೇಗಿದೆ ಅಂಥೇಳಿ ಊಟ ಮಾಡಿ ಅಡುಗೆಯ ಸ್ವಾದದ ಬಗ್ಗೆ ತಿಳಿಸಿ ಪ್ರಜ್ವಲ್ ಗೌಡ್ರೆ. ಹಾಗೆ ನಮ್ಮ ಗೌಡ್ರ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮನ್ನು ಬೆಳೆಸಿ. ಧನ್ಯವಾದಗಳು.